ಹಲೋ ಫುಡ್ ಲವರ್ಸ್, ಎಷ್ಟೇ ಸ್ವೀಟ್ಗಳಿರಲಿ ನಾನು ಯಾವಾಗಲೂ ಪ್ರಿಪೇರ್ ಮಾಡ್ಕೊಳ್ಳೋ ಸ್ವೀಟ್ 7 ಕಪ್ ಸ್ವೀಟ್. ಅಷ್ಟೊಂದು ಸಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಇದ್ರ ಟೇಸ್ಟೇ ಕಾರಣ ಅಂತ ಹೇಳ್ಬೋದು. ಅಷ್ಟು ಸಖತ್ತಾಗಿರುತ್ತೆ. ನಾನು ಹೇಳೋ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಪ್ರಿಪೇರ್ ಮಾಡ್ಕೊಳ್ಳಿ, ನಿಮಗೂ ಒಳ್ಳೆ ರೆಸಿಪಿ ಬರುತ್ತೆ. ಬನ್ನಿ ಮತ್ತೆ ಲೇಟ್ ಮಾಡದೆ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ಹೋಗೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಲಕ್ಷ್ಮಿ. ವೆಲ್ಕಮ್ ಟು ಲಕ್ಷ್ಮಿ ರೆಸಿಪೀಸ್. ನೋಡಿ ವೀಕ್ಷಕರೇ, ನಾನಿಲ್ಲಿ 1 ಕಪ್ ಕಡಲೆ ಹಿಟ್ಟನ್ನ ಚೆನ್ನಾಗಿ ಜರಡಿ ಹಿಡಿದು ತೊಗೊಂಡಿದ್ದೀನಿ. ನೀವು ಕಡಲೆ ಹಿಟ್ಟು ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರೋ ಎಲ್ಲ ಪದಾರ್ಥಗಳನ್ನು ಅದೇ ಅಳತೆಯಲ್ಲಿ ತೊಗೋಬೇಕು. 3 ಕಪ್ ಸಕ್ಕರೆ, 1 ಕಪ್ ಒಣ ಕೊಬ್ಬರಿನ ತುರಿದು ತೊಗೊಂಡಿದ್ದೀನಿ, 1 ಕಪ್ ಹಾಲು, 1 ಕಪ್ ಎಣ್ಣೆ. ಇವಾಗ ತಯಾರಿ ವಿಧಾನ ನೋಡೋಣ. ಒಂದು ಬಾಣಲಿ ತೊಗೊಂಡು ಇದಕ್ಕೆ ಮೊದಲು ಕಡಲೆ ಹಿಟ್ಟು, ನಂತರ ಸಕ್ಕರೆ, ಹಾಗೆ ಒಣಕೊಬ್ಬರಿನ ತುರಿದು ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಈ ಮೂರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನೀಟಾಗಿ ಕಲಿಸ್ಕೊಂಬೇಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಕಡಲೆ ಹಿಟ್ಟು ಉಂಡೆ ಕಟ್ಟಲ್ಲ ಅಂತ ಅಷ್ಟೇ. ನಂತರ ಇದಕ್ಕೆ ಹಾಲನ್ನ ಹಾಕ್ಕೊಂಡು ಹಾಲು ಕೂಡ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಟು ಲೋ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ತಾ ಪ್ರಿಪೇರ್ ಮಾಡ್ಕೋಬೇಕು. ಸ್ಟವ್ನ ಹೈ ಫ್ಲೇಮ್ಗೆ ಅಡ್ಜಸ್ಟ್ ಮಾಡೋಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ಹಂಗಂತ ತೀರಾ ಲೋ ಫ್ಲೇಮಲ್ಲೂ ಪ್ರಿಪೇರ್ ಮಾಡ್ಕೋಬೇಡಿ, ತುಂಬ ಲೇಟ್ ಆಗಿಬಿಡುತ್ತೆ. ಮೀಡಿಯಮ್ ಟು ಲೋಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಕಲಿಸ್ಕೊಳ್ತಾ ಪ್ರಿಪೇರ್ ಮಾಡ್ಕೋಬೇಕು. ಕಲಿಸ್ಕೊಳ್ತಲೇ ಇರಬೇಕು ವೀಕ್ಷಕರೇ. ನೀವು ಇದನ್ನು ಕಲಿಸೋಕ್ಕಾಗಲಿಲ್ಲ, ಕೈ ಸೋತೋಯ್ತು ಅಂತ ಬಿಟ್ರಿ ಅಂದರೆ 7 ಕಪ್ ಹೋಗಿ ಸೀದೋಗಿರೋ ಕಪ್ ಆಗುತ್ತೆ. ಹುಷಾರು. ಬಲ್ಗೈ ಸೋತಿದ್ರೆ ಎಡಗೈ, ಎಡಗೈ ಸೋತಿದ್ರೆ ಬಲ್ಗೈ, ಯಾವುದೋ ಒಂದು ಕೈಯಲ್ಲಿ ಕಲಿಸ್ತಾ ಇರಿ. ನೋಡಿ, ಈ ರೀತಿ ಅಂಚುಗಳಲ್ಲಿ ಅಂಟ್ಕೊಳ್ತಾ ಇರುತ್ತೆ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಕಲಿಸ್ಕೊಳ್ಳಿ. ಇನ್ನೇನು ಗಟ್ಟಿ ಆಗ್ಲಿಕ್ಕೆ ಬರ್ತಾ ಇದೆ. ಇವಾಗ ಕನ್ಸಿಸ್ಟೆನ್ಸಿ ಗೊತ್ತಾಗಲಿಕ್ಕೆ ಒಂದು ಬಟ್ಲಲ್ಲಿ ನೀರು ತೊಗೊಂಡು ನೀವು ಪ್ರಿಪೇರ್ ಮಾಡ್ಕೊಂಡಿರೋ ಸ್ವೀಟ್ನ ಸ್ವಲ್ಪ ಹಾಕ್ಕೊಂಡು ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಸ್ವೀಟ್ ಕರ್ಗೋಗ್ದಿರೋ ಹಾಗೆ ಗಟ್ಟಿಯಾಗಿ ಕೈಯಲ್ಲಿ ತಗೊಳ್ಳಿಕ್ಕೆ ಬಂತು ಅಂದರೆ ನಿಮಗೆ ಸ್ವೀಟ್ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಒಂದು ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪ ನಿಮ್ಮಿಷ್ಟ ಯಾವುದಾದ್ರೂ ಹಚ್ಕೊಂಡು ಸ್ವೀಟ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಚಪಾತಿ ಉಜ್ಜೋ ಕೋಲು ಅಥವಾ ಈ ರೀತಿ ಬಟ್ಲು ಯಾವುದಕ್ಕಾದ್ರೂ ಎಣ್ಣೆ ಹಚ್ಚಿ ಈ ರೀತಿ ಮೇಲೆ ಒತ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಶೇಪ್ ಸರಿಯಾಗಿ ಬರಲಿ ಅಂತ ಅಷ್ಟೇ. ನಂತರ ಒಂದು 2 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಿ. 2 ನಿಮಿಷ ಆದಮೇಲೆ ಒಂದು ಚಾಕುಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದ್ಮೇಲೆ ಚಾಕುಯಿಂದ ನೋಡಿ ಈ ರೀತಿ ಕೆಳಗಿಂದ ತೆಗೆದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಇಷ್ಟೇ ವೀಕ್ಷಕರೇ, ನನಗೆ ತುಂಬ ಫೇವ್ರೇಟ್ ಆಗಿರುವಂತಹ 7 ಕಪ್ ಸ್ವೀಟ್ ರೆಡಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ 7 ಕಪ್ ಸ್ವೀಟ್ ಅಂದರೆ ಇಷ್ಟ, ಅಥವಾ ನಿಮಗೆ ಯಾವ ಸ್ವೀಟ್ ಇಷ್ಟ ಅಂತ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಲಕ್ಷ್ಮಿ ರೆಸಿಪೀಸ್ ಫ್ಯಾಮಿಲಿಲಿ ನೀವು ಒಬ್ಬರಾಗಿ ಆಗ್ತೀರಾ ಅಲ್ವಾ? ಮತ್ತೆ ಯಾಕೆ ತಡ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.